ಮೊದಲ ದಿನವೇ 10 ಮಂದಿ ಕಾಂಗ್ರೆಸ್ ಶಾಸಕರು ಗೈರಾಗಿದ್ದಾರೆ. ಅಧಿವೇಶನದ ಮೊದಲ ದಿನವೇ 5ರಿಂದ 10ಕ್ಕೆ ಸಂಖ್ಯೆ ಏರಿಕೆಯಾಗಿದೆ. ಹಾಗಾಗಿ ಶಾಸಕರ ಗೈರಿನಿಂದ ಆಪರೇಷನ್ ಕಮಲ ಮತ್ತಷ್ಟು ಚುರುಕಾಯ್ತಾ. ಕಾಂಗ್ರೆಸ್ ಶಾಸಕರ ಗೈರಿನಿಂದ ಸರ್ಕಾರ ಬೀಳಿಸಲು ಬಿಜೆಪಿ ಮಂತ್ರಾಲೋಚನೆಯಲ್ಲಿ ತೊಡಗಿದೆ. ಇಲ್ಲಿ ತನಕ ಹೇಳಲಾಗ್ತಾ ಇತ್ತು ಕೇವಲ 5 ಜನ ಮಾತ್ರ ಬಿಜೆಪಿ ಜೊತೆ ಇದ್ದಾರೆ ಅಂತ. ಆದರೆ ಈಗ ಬರ್ತಾ ಇರತಕ್ಕಂಥ ಮಾಹಿತಿ ಅಥವಾ ಗೈರಾದವರನ್ನೇ ಲೆಕ್ಕ ತಗೊಂಡ್ರೆ 10ಕ್ಕೆ ಏರಿದೆ ಆ ಸಂಖ್ಯೆ. ಹಾಗಾಗಿ ಕಾಂಗ್ರೆಸ್ ಶಾಸಕರ ಗೈರಿನಿಂದ ಸರ್ಕಾರ ಬೀಳಿಸೋದಕ್ಕೆ ಬಿಜೆಪಿ ಮಂತ್ರಾಲೋಚನೆಯಲ್ಲಿ ತೊಡಗಿದೆ. ನಾಳಿನ ಬಿಜೆಪಿಯ ನಡೆ ಏನು ಮಾಡಬೇಕು, ಯಾವ ರೀತಿ ಮುಂದೆ ಅಡಿ ಹಿಡಿಬೇಕು, ಇದೆಲ್ಲದರ ಬಗ್ಗೆ ಈಗ ಗಹನವಾದ ಚರ್ಚೆಗಳು ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇದೆ. ಓಕೆ, ಬಿಜೆಪಿ ಬಳಿ ಇವಾಗ 5 ಪ್ಲಾನ್ಗಳಿದೆ ಒಟ್ಟು. ಅದರಲ್ಲಿ ಬಿಜೆಪಿಯ ಪ್ಲಾನ್, ಮೊದಲನೇ ಪ್ಲಾನ್ ಏನು ಅಂತಂದ್ರೆ ಶಾಸಕರ ಗೈರನ್ನೇ ಮುಂದಿಟ್ಟುಕೊಂಡು ಅವಿಶ್ವಾಸ ನಿರ್ಣಯ ಮಂಡನೆ. ಇದಕ್ಕೆ ಪೂರಕವಾಗಿ ರಾಮುಲು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ ಅಂತ. ಹಾಗಾಗಿ ಶಾಸಕರ ಗೈರನ್ನೇ ಮುಂದಿಟ್ಟುಕೊಂಡು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬಹುದು. ಇದು ಮೊದಲ ಪ್ಲಾನ್. ಪ್ಲಾನ್ ನಂಬರ್ 2, ರಾಜ್ಯಪಾಲ ವಜೂಭಾಯಿ ವಾಲಾರಿಗೆ ದೂರನ್ನ ಕೊಡ್ತಕ್ಕಂಥದ್ದು. ಅಂದರೆ ಇವರ ಹತ್ರ ಸಂಖ್ಯೆ ಇಲ್ಲ, ಆದರೂ ಅಧಿವೇಶನ ಮಾಡ್ತಾ ಇದ್ದಾರೆ, ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಇದು ಸಂವಿಧಾನ ಬಾಹಿರ ಅಂತ ರಾಜ್ಯಪಾಲ ವಜೂಭಾಯಿ ವಾಲಾಗೆ ದೂರನ್ನ ಕೊಡ್ತಕ್ಕಂಥದ್ದು. ಇದು ಎರಡನೇ ಪ್ಲಾನ್. ಇನ್ನು ಪ್ಲಾನ್ ನಂಬರ್ 3, ಸಿದ್ದರಾಮಯ್ಯ ಅವರೇ ನಮ್ಮ ಸಿಎಂ ಅಂತ ಶಾಸಕರು, ಅಂದರೆ ಕಾಂಗ್ರೆಸ್ ಶಾಸಕರು ಹೇಳಿರೋದನ್ನ ಸದನದಲ್ಲಿ ಪ್ರಸ್ತಾಪಿಸಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಕಾಂಗ್ರೆಸ್ನ ಶಾಸಕರಿಗೆ ವಿಶ್ವಾಸವಿಲ್ಲ ಅಂತ ಹೇಳಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಕ್ಕಂಥದ್ದು ಬಿಜೆಪಿಯ 3ನೇ ಪ್ಲಾನ್. ಅದನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಧಿಕಾರದಲ್ಲಿರೋದಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ರಾಜ್ಯಪಾಲರ ಮೂಲಕ ಸುಳ್ಳು ಭರವಸೆಗಳ ಸರಮಾಲೆಯನ್ನು ಹೇಳಿಸುವಂತ ಪ್ರಯತ್ನ ಮಾಡಿದ್ರು. ಅದಕ್ಕಾಗಿ ರಾಜ್ಯಪಾಲರ ಭಾಷಣವನ್ನು ನಾವು ಬಾಯ್ಕಾಟ್ ಮಾಡಿದ್ದೇವೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಾಂಗ್ರೆಸ್ ಜೆಡಿಎಸ್ ಶಾಸಕರೇ ಪರಸ್ಪರ ಬಡಿದಾಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ನಲ್ಲಿ ಬಹಿರಂಗವಾಗಿ ನಾವು ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿಯಾಗಿ ಒಪ್ಪೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಜನ ವಿಶ್ವಾಸ ಕಳ್ಕೊಳ್ಳೋದು ಬದುಕಿರಲಿ, ಅವರ ಶಾಸಕರಿಗೆ ಅವರ ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಇಲ್ಲದ ಪರಿಸ್ಥಿತಿ. ಕೇವಲ 37 ಶಾಸಕರನ್ನು ಇಟ್ಕೊಂಡು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತ ಪ್ರಯತ್ನ ಮಾಡ್ತಾ ಇವತ್ತು ನನಗೆ ಕೊಟ್ಟಿರುವ ಅಂಕಿಅಂಶದ ಪ್ರಕಾರ 11 ಜನ ಶಾಸಕರು ಸಹ ಕಾಂಗ್ರೆಸ್ ಶಾಸಕರು ಇವತ್ತು ಔಷಧ ಬಂದಿಲ್ಲ. ಸೊ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ಸಹ ಅವರ ಶಾಸಕರ ಮೇಲೆ ವಿಶ್ವಾಸ ಏನಿಲ್ಲ. ಅವ್ರಿಗೆ ವಿಶ್ವಾಸ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ. ಅಲ್ಲಿ ಒತ್ತಡವನ್ನು ತಂದು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಇರುವಂತ ಯಾವುದೇ ಶಾಸಕರು ನಂಬಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಇನ್ನು ಬೆಳಗಾದರೆ ಜೆಡಿಎಸ್ ಕಾಂಗ್ರೆಸ್ ಶಾಸಕರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳುವಂತ ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಮುಖ್ಯಮಂತ್ರಿ ಅಲ್ಲ, ನಿಮ್ಮನ್ನು ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಜನರ ವಿಶ್ವಾಸ ಅಂತೂ ಈ ಸರ್ಕಾರದಲ್ಲಿ ಇಲ್ಲ. ಮತ್ತೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ವರ್ಗಾವಣೆ ದಂಧೆ ನಡೀತಾ ಇದೆ. ವಿಧಾನಸೌಧದಲ್ಲೇ ಲಕ್ಷಾಂತರ ರೂಪಾಯಿನ ಸಚಿವರ ಕೊಡಕ್ಕೆ ಬಂದಂತ ಘಟನೆ ಬಹುಶಃ ಕನ್ನಡ ನಾಡಿನ ಜನ ಮರ್ತಿಲ್ಲ. ಯಾರು ಸಿಕ್ಕೊಂಡಿದ್ರು ಹಣ ತಂದವರು, ಅದು ಮಂತ್ರಿಗೆ ಸಂಬಂಧಪಟ್ಟದ್ದು ಅಂತ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಸಹ ದಾಖಲೆಯಲ್ಲಿದೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ನೆಮ್ಮದಿಯಿಂದ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಾನೊಬ್ಬ ಕ್ಲರ್ಕ್ ರೀತಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಅಂತ. ಸೊ ಇವೆಲ್ಲ ಸ್ಥಿತಿಗತಿಗಳನ್ನು ನೋಡಿದ ಮೇಲೆ ರಾಜ್ಯಪಾಲರಿಂದ ಸುಳ್ಳು ಭರವಸೆಗಳನ್ನು ಕೊಡಿಸೋದಾಗಲಿ, ಸುಳ್ಳು ಭರವಸೆಗಳನ್ನು ನೀಡೋದಾಗಲಿ ಯಾವುದು ಸಹ ನಾಡಿನ ಜನರಿಗೆ ಒಪ್ಪಿಗೆ ಇಲ್ಲ. ಜನಾಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು ಇವತ್ತು ರಾಜ್ಯಪಾಲರ ಭಾಷಣಕ್ಕೆ ನಾವು ಬಾಯ್ಕಾಟ್ ಮಾಡಿ ಹೊರಗೋಗಿದ್ದೇವೆ. ನಾಳೆ ನಮ್ಮ ನಿಲುವೇನಿರಬೇಕು ಅಂತ ನಮ್ಮ ಶಾಸನ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ನಾಳೆ ಬೆಳಿಗ್ಗೆ ನಮ್ಮ ನಿರ್ಧಾರವನ್ನು, ನಾಳೆ ನಮ್ಮ ನಿಲುವೇನಿರಬೇಕು ಅನ್ನೋ ತೀರ್ಮಾನವನ್ನು ತಗೊಳ್ತಾ ಇದ್ದೇವೆ. ಒಟ್ಟಿನಲ್ಲಿ ನಾಡಿನ ಜನರಿಗೆ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ.
ಹಾಗಾಗಿ ಈ ತೀರ್ಮಾನ ನಾವು ತಗೊಂಡಿದ್ದೇವೆ. ರಾಜ್ಯಪಾಲರು ನಾವು ಭೇಟಿ ಮಾಡೋದಿಲ್ಲ, ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡೋದಿಲ್ಲ. ಅವರೇ ಬಹುಮತ ಇಲ್ಲದೆ ಅಧಿಕಾರ ಕಳ್ಕೊಳ್ಳುವಂಥ ಸಂದರ್ಭ ಬರಬಹುದು. ನಾವು ಅದಕ್ಕಾಗಿ ಶಾಂತ ರೀತಿಯಲ್ಲಿ ವಿರೋಧ ಪಕ್ಷ 3-4 ದಿನ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ಕಾಂಗ್ರೆಸ್ 15 ಜನ ಶಾಸಕರು ಇವತ್ತು ಬಂದೇ ಇಲ್ಲ ಸದನಕ್ಕೆ. ಸೊ ಆ ವಿಚಾರ ಏನಾದ್ರು ನೀವು ಮುಂದೆ ಇಟ್ಕೊಂಡು ಹೋರಾಟ ನಾವು ಮಾಡೋಕೆ ಹೋಗೋದಿಲ್ಲ. ಬಡ್ಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಬಂಡವಾಳ ಬಯಲಾಗುತ್ತಲ್ಲ, ನಾವು ಶಾಂತವಾಗಿ ಎಲ್ಲವನ್ನ ಕಾದು ನೋಡ್ತಾ ಇದ್ದೇವೆ. ಸೂಕ್ತ ಸಂದರ್ಭದಲ್ಲಿ ನಮ್ಮ ಶಾಸಕರೆಲ್ಲ ಕೊಂದು ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ತಗೊಳ್ತೇವೆ. BS ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತುಗಳು. ಇವತ್ತು ರಾಜ್ಯಪಾಲರ ಭಾಷಣವನ್ನು ನಾವು ಬಾಯ್ಕಾಟ್ ಮಾಡಿದ್ದೀವಿ, ಯಾಕೆ ಅನ್ನೋದ್ರ ಬಗ್ಗೆ ಕಾರಣಗಳನ್ನ ಕೊಡ್ತಾ ಹೋದ್ರು. ಅಂದರೆ ರಾಜ್ಯದ ಜನರಿಗೆ ಮತ್ತು ಜನರಿಂದ ಆಯ್ಕೆಯಾದ ಶಾಸಕರಿಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಅದಕ್ಕೆ ಬೇರೆ ಬೇರೆ ಇನ್ಸಿಡೆಂಟ್ಗಳನ್ನ ಕೊಡ್ತಾ ಹೋದ್ರು. ಒಂದು, ಸಿದ್ದರಾಮಯ್ಯ ಅವರೇ ನಮ್ಮ CM ಅಂತ ಶಾಸಕರು ಹೇಳ್ಕೊಂಡಿರ್ತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆನಂದ್ ಸಿಂಗ್ ಕಂಪ್ಲಿ ಗಣೇಶ್ ಅವರ ಗಲಾಟೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಚಿವ ಪುಟ್ಟರಂಗ ಶೆಟ್ಟಿ ಅವರ ಲಂಚಾವತಾರದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು, ನಾನು ನೆಮ್ಮದಿಯಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಕ್ಲರ್ಕ್ ಥರ ಕೆಲಸ ಮಾಡಿದ್ದೀನಿ ಅಂತ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲವನ್ನ ಇಟ್ಕೊಂಡು ಕಳೆದ 8 ತಿಂಗಳಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಆದರೆ ಅಭಿವೃದ್ಧಿ ಆಗಿದೆ ಅಂತ ಭಾಷಣವನ್ನು ಬರ್ಕೊಟ್ಟು ರಾಜ್ಯಪಾಲರಿಂದ ಓದಿಸಿದ್ರೆ ಅದು ನಾಡಿನ ಜನರ ಒಂದು ರೀತಿ ಅವರ ನೆಮ್ಮದಿಯನ್ನು ಕಳೆದುಕೊಂಡಂಗೆ, ನಾಡಿನ ಜನರ ವಿಶ್ವಾಸವನ್ನು ಕಳೆದುಕೊಂಡಂಗೆ ಅಂತ. ಹಾಗಾಗಿ ರಾಜ್ಯಪಾಲರಿಂದ ಭಾಷಣ ಮಾಡಿಸೋದಕ್ಕೆ ನಾವು ಅಡ್ಡಿಪಡಿಸಿದ್ವಿ. ಜೊತೆಗೆ ಇನ್ನೂ ಒಂದು ಕೊನೆಯಲ್ಲಿ ಹೇಳಿದ್ರು, ನಾವು ರಾಜ್ಯಪಾಲರನ್ನ ಭೇಟಿಯಾಗಲ್ಲ, ನಾವು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲ್ಲ, ಸರ್ಕಾರ ತಾನೇ ತಾನಾಗಿ ಬೀಳುತ್ತೆ ಅಂತ ಹೇಳಿದ್ದಾರೆ.